ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಈವ್ನಿಂಗ್ ರೊಟೀನು ಹಾಗೂ ಈ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಬರೀ ಇವತ್ತಿನ ಲಾಗನ್ನು ತೋರಿಸ್ತೀನಿ, ನನ್ನ ಈವ್ನಿಂಗ್ ರೊಟೀನ್ ಯಾವ ರೀತಿ ಇತ್ತು ಅಂಥೇಳಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸಾಯಂಕಾಲ ಇಲ್ಲಿ ನೋಡ್ರಿ, ಮನೆಯಲ್ಲೆಲ್ಲ ತರಕಾರಿ ಸೋಸ ಕುಂತೀನಿ. ನನ್ನ ಮಕ್ಕಳು ಓದಂದ್ರೆ ಓದವಲ್ರು, ಪೇಸ್ಟ್ರಿ ತಿನ್ನಾಕತ್ತ. ಮತ್ತು ಯಾವ ಪೇಸ್ಟ್ರಿ ಇದೆ ಓದಕತ್ತೀವಿ. ಓದಕತ್ತೀವ್ರಿ ಅಂದ್ರೆ ಪೇಸ್ಟ್ರಿ ತಿನ್ನಕತ್ತೀವ್ರಿ. ಏನ್ ತಪ್ಪ್ರಿ? ಗುಡ್ಕೋಶ ತಂದಿಟ್ಟಿವ್ರಿ. ತಂದಿಟ್ಟು ಓದ್ಬೇಕಮ್ಮ. ಓದಿಲ್ಲ ಅನ್ನ. ಋತು ಏನು ಮಾಡತ್ತೀಪ? ಹಾಂ ಋತು ತಿನ್ನಲ್ಲ ನಿನ್ನ ಕೇಕು ಅಲ್ಲ? ಉಳಂಗಿಲ್ಲ ನೋಡಿ, ಡೌಟ್. ಯೂಶ್ವಲಿ ನಾನು ಕೇಕ್ ತಿನ್ನಲ್ಲ, ಪೇಸ್ಟ್ರಿ ಅಷ್ಟೇ ತಿಂತೀನಿ. ಪೇಸ್ಟ್ರಿ ಅದಂತ ಇವತ್ತು ತಿನ್ನಕತ್ತೀನಿ. ಸೊ ಎಗ್ಲೆಸ್ ಇರ್ತದಲ್ಲ ಅದಕ್ಕೆ. ವೆಜ್ ಕೇಕ್ ಯಾವುದು ಸಿಗಲ್ಲ. ಎಲ್ಲ ನಾನ್ ವೆಜ್. ಪೇಸ್ಟ್ರಿ ಅಲ್ಲ. ನಾನು ಸ್ವಲ್ಪ ಅವರೆಕಾಯಿ ಸೋಸ್ಕೊಂಡಿನಿ, ಮೆಂತ್ಯ ಪಲ್ಯ ಸೋಸ್ಕೊಂಡಿನಿ. ಸೊ ತರಕಾರಿ ಇವತ್ತು ತಂದಿರೋದೆಲ್ಲ. ಸೊ ಇದೆಲ್ಲ ಕವರಿಗೆ ಹಾಕಿ ಹಂಗೆ ಹಾಕಿರ್ತೀನಿ. ಸೊ ಇವಾಗ ರಾತ್ರಿ ಸ್ವಲ್ಪ ರೊಟ್ಟಿ ಪಲ್ಯ ಮಾಡ್ಕೋಬೇಕಂತ ಹೇಳಿ. ನಿನ್ನೆ ರೊಟ್ಟಿ ಬೇಕಂದ್ರೆ ಇಲ್ಲ ನೀವು. ಅದಕ್ಕೆ ರಾತ್ರಿ ರೊಟ್ಟಿ ಮಾಡಿ ನಾನು ನಿನ್ನೆ. ಸೊ ಇವತ್ತು ಮಾಡ್ತೀನಿ ರಾತ್ರಿ ರೊಟ್ಟಿ. ಈಗ ರೊಟ್ಟಿ ಇವತ್ತು ಮುಂಜಾನೆ ಚಪಾತಿ ಮಾಡ್ತೀನಿ ಅಂದ್ರೆ ಅನ್ನ ಮಾಡಿದ್ವಿ. ನಿನ್ನೆ ಅಂದಿದ್ದೀನಿ ಮುಂಜಾನೆ ಚಪಾತಿ ಮಾಡ್ತೀನಿ. ನಾಳೆ ಮಾಡ್ತೀನಿ. ಈಗ ಮಾಡು. ಈಗಿಲ್ಲ, ನಾಳೆ ಮಾಡ್ತೀನಿ. ನನ್ನ ಜಡಿ ತೋರಿಸ್ಲಾ? ಹಾಂ, ಜಡಿ ಹೆಂಗೆ ಹಾಕೊಂಡು ತೋರಿಸು. ಏನು ಜಡಿ ತೋರಿಸ್ತಾ? ಸ್ವಲ್ಪ ತರಕಾರಿ ಪಲ್ಯನೂ ಮತ್ತು ರೊಟ್ಟಿ ಮಾಡ್ಕೋಬೇಕಂತ ಮಾಡೀನಿ. ಫಸ್ಟ್ ಸ್ವಲ್ಪ ಎಲ್ಲ ತರಕಾರಿ ನೀಟಾಗಿ ತೊಳ್ಕೊಂಡು ಈ ಅವರೆಕಾಳು ಪಲ್ಯ ಮಾಡ್ತೀನಿ. ಅವರೆಕಾಳು ಮತ್ತು ಮೆಂತ್ಯ ಪಲ್ಯ. ಫಸ್ಟ್ ಸ್ವಲ್ಪ ವಾಶ್ ಮಾಡಿಟ್ಕೋತೀನಿ. ಸ್ಕೂಲಿಂದ ಬಂದಮೇಲೆ ಇವತ್ತು ನಾನು ಬಟ್ಟೆ ಮತ್ತು ಅಷ್ಟು ಪಾತ್ರೆಗಳಿದ್ದು, ಅಷ್ಟು ಪಾತ್ರೆಗಳು ತೊಗೊಂಡಿನಿ ನೋಡಲ್ಲ. ಅಷ್ಟೊಂದು ಪಾತ್ರೆ ಇದ್ದಾವೆ. ಇದೊಂದು ಸ್ವಲ್ಪ ತೊಳ್ಕೊಳಿಗತ್ತಿ. ತೊಳ್ಕೊಂಡು ಒಂದು ಸ್ವಲ್ಪ ನೀರು ಚೇಂಜ್ ಮಾಡ್ಕೊತೀನಿ. ಹಾಗಲಕಾಯಿ ಫ್ರೈ ಮಾಡಲ್ಲ. ಸರಿ ನೋಡ್ರಿ, ತೊಳ್ಕೊಂಡು ಇಟ್ಕೊಂಡಿನಿ. ಇದರೊಳಗೆ ಒಂದು ಸ್ವಲ್ಪ ನೀರು ಮತ್ತೊಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡು ಕುದ್ಸಕ್ಕೆ ಇಡ್ತೀನಿ. ಇದನ್ನು ಇದು ಕುದ್ಮೇಲೆ ಇದಕ್ಕೆ ಆಮೇಲೆ ನಾನು ಒಗ್ಗರಣೆ ಹಾಕೋತೀನಿ. ಬಗಾರ ಹಾಕೋತೀನಿ. ಮೆಂತ್ಯ ಪಲ್ಯ, ಹಸಿಮೆಣ್ಸಿನ್ಕಾಯಿ ಹಾಕಿ ಫಸ್ಟ್ ಒಂದು ಸ್ವಲ್ಪ ನಾನು ಕುಡಿಯೋಕೆ ಇದು ಕುದಿಲ್ಲೇ ಅಷ್ಟೊತ್ತನ. ಆಮೇಲೆ ನಾನು ಒಂದು ಎರಡು ಹಾಗಲಕಾಯಿ ನೋಡೋಣ ಫ್ರೈ ಮಾಡಿದ್ರೆ ಆಯ್ತಂತೇಳಿ ಈ ಮಿಕ್ಕಿದ ಹಾಗಲಕಾಯಿ ನಾನು ಹೀಗೆ ಕವರಲ್ಲಿ ಹಾಕಿ ತೆಗೆದಿಟ್ಕೋತೀನಿ. ಪಾತ್ರೆಗಳು ಯಾವುದಿಲ್ಲ ಅದು ಕುದಿಯೋಣ ಎಲ್ಲ ಜೋಡಿಸ್ಕೋತೀನಿ. ಜೋಡಿಸ್ಕೊಂಡು ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ರೆಡಿ ಮಾಡ್ತೀನಿ.
ನಾನು ಯಾರು ಮೇಡ ಮನೇಲಿ ಎಲ್ಲ ಹಾಗೆ ಮಾಡ್ಕೊತೀನಿ. ಪಲ್ಯ ಕುದಿಸ್ಕೊಂಡಿದ್ದೆ ಫ್ರೆಂಡ್ಸ್, ಅದು ಕುದಿಸ್ಕೊಂಡು ಸೈಡಿಗೆ ಎತ್ತಿಟ್ಟಿನಿ. ಫಸ್ಟ್ ಪಲ್ಯ ರೊಟ್ಟಿ ಮಾಡ್ಕೊಂಬಿಡಮ್ಮ ಅಂತೇಳಿ ರೊಟ್ಟಿ ಮಾಡಿ ಆಮೇಲೆ ನಾನು ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ಸೊ ರೊಟ್ಟಿ ಆಯ್ತು ಲಾಸ್ಟ್. ಒಂದಿಷ್ಟು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಖಾರ ಮಾಡಲಿಕ್ಕೆ ಹುರ್ಕೊಂಡಿನಿ. ಅದಾದ್ಮೇಲೆ ನಾನು ಸ್ವಲ್ಪ ಹಾಗಲಿಕ್ಕೆ ಹುರ್ಕೊತೀನಿ. ಸ್ವಲ್ಪ ಹಾಗೆ ಹುರಿದು ಈಗ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. ಒಂದು ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ತೀನಿ ನಾನು. ಜಸ್ಟ್ ಹಿಂಗೆ ಹುರಿದು ಉಪ್ಪು ಖಾರ ಹಚ್ಚಿದ್ರೆ ಸಾಕು. ರೊಟ್ಟಿ ಜೊತೆಗೆ ಸೈಡಿಗೆ ಚೆನ್ನಾಗುತ್ತೆ. ತಳ್ಳಗ ಹಾಕಿ ಗ್ಯಾಸ್ ದಪ್ಪಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆಂದ ಮಸ್ತಾಗಿ ಫ್ರೈ ಆಗ್ತಾವ. ಉಪ್ಪು ಖಾರ ಹಚ್ಚಿ ತೆಗೆದುಬಿಡ್ತೀನಿ. ಈ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ನಂಗೆ ಒಂದು ಟೆನ್ಷನು. ಯಾಕಂದ್ರೆ ಈಗ ರಾತ್ರಿ ಆಯಿತು ಒಲ್ಲಾಗಿಬಿಟ್ಟು ರೊಟ್ಟಿ ಮಾಡಿದ್ಮೇಲೆ ಎಷ್ಟೊತ್ತಲ್ಲಿ ನಿಂತು, ಹಾಗಾಗಿ ಅದ್ರ ಮಾಡಿ ಮಲ್ಕೋತೀನಿ. ಇಲ್ಲಾಂದ್ರೆ ಬೆಳಗ್ಗೆ ನನಗೆ ಮತ್ತೆ ಕಷ್ಟ ಆಗ್ತದೆ. ಪೂರ್ತಿ ಕೆಂಪಾಗಬೇಕು. ಕೆಂಪಾಯ್ತಂದ್ರೆ ನೋಡಿ ನಾನು ಅದಿಷ್ಟು ಹುರ್ಕೊಂಡಲ್ಲ ಸಾಕಿಷ್ಟ. ಇಲ್ಲಾಂದರೆ ನಾವು ಸ್ವಲ್ಪ ಹಸಿ ಇದ್ರೆ ಹೋದರೆ ಸಾಕು. ಇದು ಎಣ್ಣೆ ಹಿಂಗಾಗುತ್ತೆ ಅಂದ್ರೆ ಹಿಂಗೆ ಹೀರ್ಕೊಂಡಂಗೆ ಅನಿಸುತ್ತಾ. ಬಟ್ ಆಮೇಲೆ ಖಾರ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಬೇಕು. ಇನ್ನೊಂದು ಖಾರ ಹೆಂಗೆ ಆಗಬೇಕು ಅಂದರೆ ಇದು ಸ್ವಲ್ಪ ಆರಬೇಕು. ಹಿಂಗೆ ಬಿಸಿದಾದ್ರೆ ಖಾರ ಸುಟ್ಟು ಬಿಡ್ತದೆ. ಯಾಕಂದ್ರೆ ಹಂಚು ಭಾಳ ಬಿಸಿ ಇರ್ತದಲ್ಲ, ಹಾಗಾಗಿ. ಈ ಕಡೆ ಪಲ್ಯ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ ಹುರಿದಿದ್ನಲ್ಲ, ಅದ್ರಾಗ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಇದನ್ನು ಕೊಯ್ದಿಟ್ಕೊಂಡಿನಿ. ಸೊ ರೊಟ್ಟಿ ನೋಡಿರಿ, ರೊಟ್ಟಿ ಆಗವಿಲ್ಲಿ. ಇದು ಕುದಿಸಿಟ್ಕೊಂಡಿದ್ನಲ್ಲ, ಇದು ತಣ್ಣಗಾಗೈತೆ. ಸೊ ಎಲ್ಲ ಸೇರಿ ಈಗ ಪಲ್ಯ ಮಾಡ್ತೀನಿ. ಫಸ್ಟ್ ಇದು ರುಬ್ಕೊಂಬಿಡ್ತೀನಿ. ಸೊ ಇದು ಆಯ್ತು ನೋಡಿರಿ, ರುಬ್ಕೊಂಡು ಒಂದಿಷ್ಟು ಇದ್ರಾಗ ತಕ್ಕೊತೀನಿ, ಒಂದಿಷ್ಟು ಪಲ್ಯಕ್ಕೆ ಹಾಕೋಕೆ ಇಟ್ಕೊತೀನಿ. ಇದಕ್ಕೂ ಸ್ವಲ್ಪ ಖಾರ ಹಾಕ್ಕೊಂಡು ಸೈಡಿಗೆ ಇಟ್ಟಿನಿ ನೋಡಿರಿ. ಅದ್ರ ಮನೆಯೆಲ್ಲ ಸ್ವಲ್ಪ ಘಾಟಾಗೈತೆ, ಯಾಕಂದ್ರೆ ಇವತ್ತು ಎಲ್ಲ ಹುರಿದ್ನಲ್ಲ ಅದ್ರ ಸಲುವಾಗಿ. ಪಲ್ಯ ಹಾಕಕ್ಕೆ ಬರುತ್ತೆ. ಉಸಿರು ಬರೋಲ್ಲ. ರುಬ್ಬಿಟ್ಟಿದ್ದ ಖಾರ, ಸ್ವಲ್ಪ ಉಪ್ಪು ಕುದಿಸೋ ಟೈಮಿಗೆ ಹಾಕ್ತೀನಿ, ಖಾರಕ್ಕೆ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಹಾಕ್ತೀನಿ.
ಅರಿಶಿನ, ಇದಕ್ಕೆ ನಾನು ಇದು ನೀರು ಹಾಕ್ತೀನಿ ಖಾರದ್ದು. ಪೂರಿನಾಗೆ ಇದಕ್ಕೆ ಚೆಂದಾಗಿ ಇದಕ್ಕೆ ನಾನು ಈ ಮೆಂತ್ಯ ಪಲ್ಯ ಏನೈತಲ್ಲ ಸ್ವಲ್ಪ ಕೊಯ್ದುಕೊಂಡಿನಿ ನೀಟಾಗಿ. ನೀವು ಕುದಿಸಿಲ್ಲ ಡೈರೆಕ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಈ ಟೈಮ್ನಾಗ ಮುಚ್ಚಿಟ್ಟು ಕುದಿಸ್ಬೋದು. ನಾನು ಆಲ್ರೆಡಿ ಕುದಿಸಿನಲ್ಲ ಅಂತ ಸ್ವಲ್ಪ ಹೊತ್ತು ನಾನು ಅಷ್ಟೇ ಬಿಡ್ತೀನಿ. ಸೊ ಇದು 2 ಕಟ್ ಆಯ್ತಾ. ಸೊ ಇದಿಷ್ಟು ಹಾಕೊಂಡ್ಮೇಲೆ ಈ ಹಸಿರು ತರಕಾರಿ ಹಾಕೊಂಡ್ಮೇಲೆ ಮ್ಯಾಲೆ ಮುಚ್ಚಬಾರ್ದು. ಸೊ ಅದಕ್ಕೆ ನಿಮ್ಗೆ ಏನಾರ ಕುದಿಸ್ಕೊಳ್ಳೋಂಗಿತ್ತಂದ್ರೆ ಮೊದಲೇ ಮುಚ್ಕೊಂಡು ಕುದಿಸಿ ಆಮೇಲೆ ಪಲ್ಯ ಹಾಕಿ. ಇದು ಒಂದು ಸ್ವಲ್ಪ ಟೇಸ್ಟ್ ಚೆಂದಾಗುತ್ತೆ, ಬೇರೆ ಆಗುತ್ತೆ. ಬೇಕಾದ್ರೆ ನೀವು ಟೊಮೊಟೊನೂ ಹಾಕೋಬೋದು, ಸ್ವಲ್ಪ ಹುಳಿ ಬರ್ತದೆ ಟೊಮೊಟೊ ಹಾಕಿದ್ವು ಅಂದರೆ. ಅವ್ರೇಕೇನಾಗಿ ಟೊಮೊಟೊ ಹಾಕಿಲ್ಲ ಅಂದ್ರೆ ಚಲೋ, ಬೇಕನ್ನಿಸ್ತಂದ್ರೆ ಹಾಕೋಬೋದು, ತಿನ್ನೋರು ಇದ್ರೆ ಹಾಕೋಬೋದು. ಟೊಮೊಟೊ ಹಾಕಿ ಮಾಡಿದ್ರೆ ಹುಳಿ ಬರ್ತದೆ. ನಾನು ಹಾಕಿ ಮಾಡಿರ್ತೀನಿ ಯಾವಾಗಾರ, ಸ್ವಲ್ಪ ಹುಳಿ ಬರ್ತದೆ. ಸೊ ಇವತ್ತು ನಾನು ಬೆಳಗ್ಗೆ ಅನ್ನ ಮತ್ತು ಹೀರಿಕಾಯಿ ಪಲ್ಯ ಮಾಡಿದ್ದೆ. ಇವಾಗ ಇದಿಷ್ಟೇ ಸಾಕು. ಇವಾಗ ರೊಟ್ಟಿ ಮತ್ತಿದು ರೈಸ್ ಏನು ಮಾಡೋಕ್ಕೆ ಹೋಗಲ್ಲ ನಾನು. ಇದು ಹಾಗೆ ಕುದೀಲಿ. ಸ್ವಲ್ಪ ನಾನು ಶೇಂಗಾ ಪುಡಿ ಹಾಕ್ತೀನಿ. ಇದನ್ನು ಹಂಗೆ ಹುರಿದು ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಹಾಕಿ ಹುರಿದು ಇಟ್ಕೊಂಡಿರ್ತೀವಲ್ಲ ಅದು ಇದನ್ನು ಹಾಕಿ ಸ್ವಲ್ಪ ಸಣ್ಣ ಮಾಡಿ ಬಿಟ್ಬಿಡ್ತೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿ. ಆಮೇಲೆ ಇಲ್ಲಾಂದ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ಎಲ್ಲ ಕುದಿಸಿದೆ ಐತಲ್ಲ. ಹಸಿರು ತರಕಾರಿ ಜಾಸ್ತಿ ಏನು ಕುದಿಯೋದು ಬೇಡ ಅಂಥೇಳಿ ಇದು ಹಾಕಿದ್ರೆ ಟೇಸ್ಟ್ ಚೆಂದ ಬರ್ತದೆ. ಇನ್ನೊಂದು ಏನಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೋತದ, ಗಟ್ಟಿ ಬರ್ತದೆ. ಸೊ ಭಾಳಷ್ಟು ಇದ್ರದ್ದು ಲಾಭ ಐತೆ ಹಾಕಿದ್ರೆ ಟೇಸ್ಟ್ ಚೆಂದಾಗುತ್ತೆ. ಸೊ ಇದು ಪಲ್ಯನ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೇನು ಭಾಳ ತಗೊಳ್ಳಿ, ಯಾಕಂದ್ರೆ ಮೊದಲು ಕುದಿಸ್ಕೊಂಡಿವಲ್ಲ ಅದು ಮೇನ್ ಇದ್ರಾಗ. ಆಮೇಲೆ ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡೀನಿ. ಪಲ್ಯ ಕುದಿಯೋಕ್ಕೇನು ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ. ಉಳ್ಳಾಗಡ್ಡಿ ಅಂತ ತುಂಬ ಫ್ರೈ ಮಾಡ್ಕೊಂಡಿ ನಾನು. ಸೊ ಇದನ್ನೊಂದು 2 ನಿಮಿಷ ಹಿಂಗೆ ಬಿಟ್ಟರೆ ಸಾಕು. ಸೊ ಇದು ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು. ಫೈನಲಿ ಫ್ರೆಂಡ್ಸ್ ಪಲ್ಯ ಆಯಿತು. ಸ್ವಲ್ಪ ಗಟ್ಟಿ ಬರುತ್ತೆ ನೋಡ್ರಿ ಅದು ಹಿಂಡಿ ಹಾಕೋದ್ರಿಂದ. ಆಮೇಲೆ ಸ್ವಲ್ಪ ಹಾಲಿದಾವೆ, ಹಾಲು ಫ್ರಿಜ್ನಾಗ ಇಟ್ಕೋತೀನಿ. ಫೈನಲಿ ನಂದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮೇಲೆ ಸೆಟ್ ಮಾಡ್ಕೊಂಡಿದ್ದೀನಿ. ಮುಂಜಾನೆ ಬರೀ ಮಕ್ಕಳು ಬಾಟ್ಲಿ ನೀರು ತುಂಬೋದು ಅಷ್ಟು ಮಾಡೋದು. ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾನೆ. ಒಂಚೂರು ಪಲ್ಯ ಇತ್ತು, ಅದನ್ನು ನಾನು ಬಿಸಿ ಮಾಡ್ತೀನಿ. ಈಗ ಈ ರೊಟ್ಟಿ ಮಾಡೋಕೆ ನನಗೆ ಯಾಕೆ ಬೇಸರ ಅಂದ್ರೆ ಇದನ್ನು ಕ್ಲೀನ್ ಮಾಡೋದು ಏನಿತ್ತಲ್ಲ ಅದು ದೊಡ್ಡ ಕೆಲಸ ಅದ. ರೊಟ್ಟಿ ಮಾಡೋದು ಹಾಫ್ ಆನ್ ಅವರ್ ಆದರೆ ಕ್ಲೀನ್ ಮಾಡೋದು 1 ಅವರ್ ಆಗುತ್ತೆ. ನಾನು ಅದೊಂದ್ಸತಿ ಅಷ್ಟು ಯಾಕಂದ್ರೆ ಮೆಸ್ಸಿ ಆಗುತ್ತಾ, ಎಲ್ಲ ಹಿಟ್ಟಿಟ್ಟಾಗುತ್ತಲ್ಲ, ಎಲ್ಲ ಒರೆಸ್ಕೋಬೇಕು ನೋಡ್ರೆ. ಎಲ್ಲ ಒರೆಸ್ಕೊಂಡಿದ್ದೀವಿ, ಅದೆಲ್ಲ ಫುಲ್ಲು ಕ್ಲೀನ್ ಮಾಡಿ ಒರೆಸ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಅದೊಂದು ಬೇಸರ. ಸೊ ಬರೀ ಮಾಡಿದ್ನ ಎಲ್ಲ ಸ್ವಲ್ಪ ಹಚ್ಕೊತೀನಿ ಅಂತ ಪ್ಲೇಟಿಗೆ ಹಾಕೋತೀನಿ. ಸೊ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಇದಾವೆ ಮೆತ್ತಗ. 4 ಹಾಗಲಕಾಯಿ ಪಲ್ಯ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆ ಪಲ್ಯದ ರೆಸಿಪಿನೂ ಸಿಗ್ತದೆ. ಆಮೇಲೆ ಇಲ್ಲ ಒಂದು ಸ್ವಲ್ಪ ಚಾಯ್ ಇತ್ತು ಕುಡಿಬೇಕಂದ್ರೆ ಆಗಲಿಲ್ಲ, ಸ್ವಲ್ಪ ನೆಗಡಿ ಬಂದಂಗೆ ಆಗ್ಯದ. ನೆಗಡಿ ಬಂದದ ಅಂದ್ರೂ ನೋಡ್ರಿ ಗಟ್ಟಿ ಗಟ್ಟಿ ಮೊಸರು ಊಟ ಮಾಡ್ತೀನಿ ಸರ್. ಸೊ ಮನೆಯಾಗ ಮಾಡಿದ್ದು ಗಟ್ಟಿ ಮೊಸರು. ರಾತ್ರಿ ಊಟ ಕೆಲವೊಬ್ರು ಮೊಸರು ಉಣಂಗಿಲ್ಲ, ಬಟ್ ನಾವು ಒಂದು ಸ್ವಲ್ಪ ಮೊಸರು
ಮಾಡಿದ್ದೀನಿ. ಇದು ಮೆಂತ್ಯ ಪಲ್ಯ, ಇದು ಮೆಂತ್ಯ ಪಲ್ಯ ಚೆನ್ನಾಗಿ ಬೇಳೆ ಹಾಕಿ ಮಾಡಿದ್ದು. ಹಸೆ ಖಾರ ಹಾಕಿಲ್ಲ ಇದಕ್ಕೆ, ನಾನು ಒಣ ಖಾರ ಹಾಕೀನಿ. ಇದು ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟ್ ಇದು ಈ ಪಲ್ಯ, ಸ್ಪೆಷಲಿ ಈ ಬೇಳೆಯಿಂದ ಮಾಡಿದ್ದು. ಬಟ್ ಈ ಬೇಳೆಯಿಂದ ಮಾಡಿದರೆ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಆ್ಯಸಿಡಿಟಿ ಆಗುತ್ತಾ. ಸೊ ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಬಾಟ್ಲಿ ಎಲ್ಲ ಏನೈತಲ್ಲ ಇವು ಬೆಳಗ್ಗೆ ತುಂಬ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಅಷ್ಟೇ ಕ್ಲಿಯರ್ ಆಗಿದೆ. ಇನ್ನು ಈ ಥಂಡ ನೀರು, ಎಷ್ಟು ಕೋಲ್ಡ್ ಇದಾವೆ ಗೊತ್ತಾ. ಇಷ್ಟು ನೀರು ಜೊತೆಗೆ ಇಟ್ಕೊಂಡು ರಾತ್ರಿ ಊಟ ಆದರೆ ನಂದು ಆಲ್ಮೋಸ್ಟ್ ನೈಟ್ ರೊಟೀನ್ ಮುಗೀತು. ಯಾಕಂದರೆ ಪಾತ್ರೆ ಒಂದು ಸ್ವಲ್ಪ ಇದು ಅವಿಷ್ಟು ತೊಳ್ಕೊಂಡೆ ನಾನು ಇಲ್ಲೇ. ಆಮೇಲೆ ಉಳಿದಿದ್ದೆಲ್ಲ ಪಾತ್ರೆಗಳಂತೂ ಅವಾಗೆ ತೊಳೆದು ಹಾಕ್ಕೊಂಡು ನಾನು. ಸೊ ಇಷ್ಟು ನಂದು ಇವತ್ತಿನ ಈವ್ನಿಂಗ್ ರೊಟೀನ್ ಆಗಿತ್ತು. ರುಚು ರುಚು ನನ್ನ ಜೊತೆಗೆ ಒಂದು ಹಾಗಲಕಾಯಿ ಅದು ಮಾಡಿದ್ರೆ ಸ್ವಲ್ಪ ಕೈ ಕಮ್ಮಿ ಆಗುತ್ತಾ. ಚೆನ್ನಾಗಿ ಹಾಗಲಕಾಯಿ ಕೈನೂ ಇಲ್ಲ, ಮಸ್ತಾಗಿದೆ. ಎಲ್ಲರೂ ಉಣ್ಬೋದು. ಬಾಯ್ ಫ್ರೆಂಡ್ಸ್.